ಹಾಯ್ ಹಲೋ ಎಲ್ಲರಿಗೂ ವೈದ್ಯ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಪ್ಪ ಬೆಳಗ್ಗೆ ಇವರು 3 ದಿನದಿಂದ ಇದೇ ಆಯ್ತಲ್ಲ ಅಂತ ಬೈಕೊಂಬೇಡಿ. ಯಾಕೆ ಅಂದರೆ ಮನೆ ಶಿಫ್ಟಿಂಗ್ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ ಎಷ್ಟೆಲ್ಲ ಪ್ರೋಸೆಸ್ ಇರುತ್ತೆ ಅಂತ. ಹಾಗೆ ಇದು ಬಂದು ನನ್ನ ಮಗಳ ಬಟ್ಟೆ ಕಲೆಕ್ಷನ್ಸು. ವರ್ಷಕ್ಕೂ 2 ಥರ 3 ಥರ ಗ್ರ್ಯಾಂಡ್ ಬಟ್ಟೆಗಳನ್ನ ತೆಗೆಸ್ಕೊಂಡು ಈ ಥರ ಹಾಕೊಳ್ದೇನೆ ಗುಡ್ಡೆ ಹಾಕ್ತಾಳೆ. ಅದನ್ನು ನಾನು ಎಲ್ಲ ಕಡೆನೂ ಹೊತ್ಕೊಂಡು ಏನೋ ಹಾಕ್ತಾಳೆ, ಈ ವರ್ಷ ಹಾಕ್ತಾಳೆ, ನಾಳೆ ಹಾಕ್ತಾಳೆ ಅಂತ ಕನಸು ಕಾಣ್ತಾ ಎತ್ಕೊಂಡು ಇನ್ನೊಂದು ಮನೆಗಳಿಗೆ ಹೋಗ್ತಾನೆ ಇರೋದು. ಆಸೆಯಿಂದ ಹೊಲಿಸ್ಕೊಡ್ತೀವಿ. ಅದನ್ನು ಒಂದೇ ಸಲ ವೇರ್ ಮಾಡೋದು, ಇನ್ನೊಂದು ಸಲ ವೇರ್ ಮಾಡು ಅಂದರೆ ಚುಚ್ಚುತ್ತೆ ಅಂತ ಹೇಳ್ತಾಳೆ. ನೋಡಿ ಈ ಥರ ಎಲ್ಲ ನಮ್ಮ ಅತ್ತೆ ಇರೋದ್ರಿಂದ ನಾನೆಲ್ಲ ಒಗ್ದು ಕೊಟ್ಟರೆ ಅವರೊಂದು ಸ್ವಲ್ಪ ಎಲ್ಲ ಫೋಲ್ಡ್ ಮಾಡಿದ್ರು. ಹಾಗಾಗಿ ಎಕ್ಸ್ಟ್ರಾ ಸ್ವಲ್ಪ ಚೀಲಗಳನ್ನ ತಂದಿದ್ವಲ್ಲ ಅದೆಲ್ಲ ಇತ್ತು ನೋಡಿ. ಅದು ನನ್ನ ಮಗಳು. ಇದು ನನ್ನ ಅಕ್ಕನ ಮನೆ, ಅಂದರೆ ನನ್ನ ಸ್ವಂತ ಅಕ್ಕನ ಮನೆ ಇದು ಆ್ಯಕ್ಚುಲಿ. ಅದಕ್ಕೆ ನಾನು ಈ ಥರ ಎಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಯಿತು. ಆದರೆ ಇದು ನಮ್ಮ ಫ್ಯಾಮಿಲಿ ಫೋಟೋ. ನಿಜ ಮನೆನ ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ, ಆದ್ರೂ ಹೋಗ್ತಾಯಿದ್ದೀವಿ. ಒಂಥರ ಅನಿಸ್ತಿದೆ. ಏಕೆಂದರೆ ಇದೊಂಥರ ನಮ್ಮನೆ ಥರ ಫೀಲ್ ಆಗಿದ್ದಿದ್ದು. ಒಂಥರ ನಾನೇ ಓನರ್ ಅನ್ನೋದಕ್ಕಿಂತ ಅಲ್ಲಿ ನಾನೇ ಓನರ್ ಆಗಿದ್ದಿದ್ದು ಆ್ಯಕ್ಚುಲಿ. ಆದರೂ ಸ್ವಲ್ಪ ಬೇಜಾರಾಗ್ತಾಯಿದೆ. ಮನೆ ತುಂಬ ಅಟ್ಯಾಚ್ ಇತ್ತು ಇದು ಮನೆ ನಮಗೆ, ಹಾಗಾಗಿ ತುಂಬ ಬೇಜಾರಾಗ್ತಾಯಿದೆ. ಏನೂ ಮಾಡಲಿಕ್ಕಾಗಲ್ಲ. ಆದರೂ ನಿಜ ಹೇಳಲ್ಲ, ಶಿಫ್ಟಿಂಗ್ ಮಾಡಲಿಕ್ಕೆ ಅದರಿಗಿಂತ ಹೆಚ್ಚು ಭಯ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದರಲ್ಲೂ ನಮ್ಮ ಮನೆ ಐಟಮ್ಮು ನಾನು ನೆನೆಸ್ಕೊಂಡ್ರೆ ನಂಗೆ ಭಯ ಆಗುತ್ತೆ. ಈಗ ಅನಿಸ್ತಾ ಇದೆ ಯಾಕಪ್ಪ ಇಷ್ಟಕ್ಕೆ ನಾನು ಬಂಡವಾಳ ಹಾಕಿ ತೆಗ್ದಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ. ಸ್ವಲ್ಪ ಎಲ್ಲರೂ ಅಂತ ಇದ್ದಾರೆ ಪಿಗ್ಮೆಂಟೇಷನ್ ಎಲ್ಲಿಂದ ವಾಸಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದನೂ ವಾಸಿ ಮಾಡಿಲ್ಲ. ನನ್ನದೇ ಯಾವುದೋ ಒಂದು ರೆಮಿಡಿ ನೋಡಿ. ನನಗೆ ಪಿಗ್ಮೆಂಟ್ ಕಾಣ್ತಾ ಇದೆಯಾ? ಸ್ವಲ್ಪ ದೂರ ಹೋಗುತ್ತೆ. ಕಾಣ್ತಿದೆ ನೋಡಿ. ಈಗ ಕ್ಲಿಯರ್ ಆಗ್ತಾಯಿದೆ. ಪಿಗ್ಮೆಂಟ್ ಇದೆ. ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ದೀನಿ ನಾನು. ಈಗ ಟೆರೆಸ್ ಮೇಲೆ ಹತ್ತು ಇಳಿದು ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದೀನಿ. ನಮ್ಮ ಮನೆಯವರು ಹಂಗೆ ಅಂತಿದ್ರು, ಫುಲ್ಲು ವೀಕು ಆಗಿದೆಯಾ, ಟ್ಯಾನ್ ಆಗಿದೆಯಾ, ಮುಖ ಒಳ್ಳೆ ಚಿಕ್ಕದಾಗಿ ಕಾಣಿಸ್ತಿದೆ ಅಂತ ಇದ್ರು. ಏನೂ ಮಾಡೋಕ್ಕಾಗಲ್ಲ. ಸಣ್ಣ ಆಗೋಕ್ಕೆ ತುಂಬ ಕಷ್ಟಪಡ್ತೀವಿ. ಆದರೆ ಇವಾಗ ಸಣ್ಣ ಆಗೋಕ್ಕೇನು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಮನುಷ್ಯನಿಗೆ ಒಂದು ಸ್ವಲ್ಪ ಯೋಚನೆ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ಅವನೇ ಸಣ್ಣ ಆಗಿಬಿಡ್ತಾನೆ ಅಲ್ಲ. ಇದನ್ನು ನಾನು ಕೈಯಲ್ಲಿ ಏನೋ ಬರ್ಕೊಂಡಿದ್ದೀನಿ ನೋಡಿ. ಯಾರಿಗೆಲ್ಲ ಇದ್ರ ಬಗ್ಗೆ ಗೊತ್ತು? ಹೇಳ್ತೀನಿ. 897 ಯಾರಿಗೆಲ್ಲ ಗೊತ್ತು ಈ ಒಂದು ನಂಬರ್? ಆ್ಯಂಡ್ 781 ಈ ಥರ ಕೈಯಲ್ಲಿ ಬರ್ಕೊಂಡ್ರೆ ಏನೋ ಆಗುತ್ತಂತೆ. ಹೇಳ್ತೀರಾ? ಅದ್ರಲ್ಲಿ ಉಲ್ಟಾ ಕಾಣ್ತಾ ಇದೆ. 781 ನೋಡೋಣ, ಪರೀಕ್ಷೆ ಮಾಡೋಣ ಅಂತ ಬರ್ಕೊಂಡಿದ್ದೀನಿ. ನಿಜ ಹೇಳ, ಬರ್ಕೊಂಡ ತಕ್ಷಣ ಬರ್ಕೊಂಡು ಒಂದು ಹಾಫ್ ಆನ್ ಅವರ್ಗೆ ಒಂದು ಗುಡ್ ನ್ಯೂಸ್ ಬಂತು. 2 ಸಲ ಬಂತು. ನೆನ್ನೆನೂ ಬರ್ಕೊಂಡಿದ್ದೆ. ಇದನ್ನು ಬರ್ಕೊಂಡು ಆಗಾಗ ನೋಡ್ತಾ ಇರಬೇಕಂತೆ. ನಿಜ ಬಂತು, ಸುಳ್ಳು ಹೇಳ್ತಾ ಇಲ್ಲ. ಅದಕ್ಕೆ ನಾನು ಕಂಟಿನ್ಯೂ ಆಗಿ ಬರ್ಕೋತಾ ಇರೋದು. ನಿಮ್ಗೇನು ಅನ್ನಿಸ್ತು ಅಂತೇಳಿ. ಹಾಗೆ ಇದು ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ತಿಳಿಸ್ತೀನಿ. ಆದರೆ ನೀವೇನಂತೀರ ಅಂದರೆ ಸುಳ್ಳು ಹೇಳ್ತಿದ್ದೀರಾ ಅಂತ. ಏನಕ್ಕೆ ಬರ್ಕೊಂಡಿದ್ದೀನಿ ಅಂತ ನಿಮಗೆ ಕ್ವಶನ್ ಆಗ್ತಾಯಿದ್ದೀನಿ ನಾನು. ಆಲ್ಮೋಸ್ಟ್ ವಿಡಿಯೋಗಳನ್ನ ಏನಾದ್ರು ನೋಡಿದರೆ ಗೊತ್ತಾಗಿರುತ್ತೆ ಅನ್ಕೊತೀನಿ. ಕಮೆಂಟ್ ಮಾಡಿ ಏನಂದೆ ಅಂತ. ಓಕೆ, ಹಾಯ್. ಈಗ ಬೆಡ್ಶೀಟೆಲ್ಲ ಹೋಗಿ ಒಣಗಾಕ್ಬಿಟ್ಟು ಅತ್ತೆ ಬಂದರು. ಅತ್ತೆಗೆ ನಾನು ವಿಡಿಯೋ ಮಾಡ್ತಿರೋದು ಗೊತ್ತಿಲ್ಲ, ಅದಕ್ಕೆ ನನಗೆ ಅಂತ ಅಲ್ಲಾಡಿಸ್ತಾ ಇದ್ದಾರೆ ತಲೆನ. ಈಗ ಗುಡ್ಡ ಹಾಕಿದ್ವಲ್ಲ ಆ ಬಟ್ಟೆಗಳೆಲ್ಲ ಮರ್ಚ್ತಾ ಇದ್ದೀವಿ. ಅವರು ಒಂಚೂರು ಮರ್ಚ್ಕೊಡ್ತಾ ಇದ್ದಾರೆ. ನಮ್ಮ ಅತ್ತೆನ ತೋರಿಸ್ಕೊಡ್ತೀನಿ ರೀ. ಇವರೇ ರತ್ನಮ್ಮ, ನಮ್ಮ ಅತ್ತೆ. ನೋಡಿರಲಿಲ್ಲ ಅನ್ಕೋತೀನಿ. ನನಗೆ ಇನ್ನೂ ಒಬ್ಬರು ಅತ್ತೆ ಇದ್ದಾರೆ, ಅವ್ರನ್ನ ಇನ್ನೊಂದು ದಿನ ತೋರಿಸ್ಕೊಡ್ತೀನಿ ಬಿಡಿ. ಇವರೇ ನಮ್ಮತ್ತೆ. 3 ದಿನ ಆಯಿತು ಬಂದು. ಬೆಂಗಳೂರಲ್ಲಿ ಚಿಕ್ಕ ಮಗನ ಜೊತೆ ಇದ್ದಾರೆ. ಪಾಪ ಅವರೂ ತುಂಬ ಹೆಲ್ಪ್ ಮಾಡಿದ್ರು ಬಟ್ಟೆಗೆ. ರತ್ನಮ್ಮ ಫೇಮಸ್ ಮಂಡ್ಯ ರತ್ನಮ್ಮ, ಬೆಂಗಳೂರು ರತ್ನಮ್ಮ. ಏನ ಫೋನ್ ಮಾಡ್ತಾಯಿದ್ದೀನ ನಾನು? ವಿಡಿಯೋ ಮಾಡ್ತಾಯಿದ್ದೀನಿ ನಿಂಗೆ ಕೊಡೋಕ್ಕೆ. ಫೋನಲ್ಲಿ ಮಾತಾಡ್ತಾ ಇಲ್ಲ, ಏನೋ ನೋಡ್ತಾ ಇಲ್ಲ. ಯೂಟ್ಯೂಬ್ಗೆ ಹೋಗುತ್ತೆ ಇದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ವಿಡಿಯೋ ಮಾಡ್ತಾ ಇರೋದಾ? ಅವ್ರು ತುಂಬ ಏನೋ ಗೊತ್ತಿಲ್ಲ ಅನ್ನೋಂಥರಲ್ಲ, ಆ ಥರ ಒಂಥರ ಮುಗ್ದೆ ಥರ ಈ ಥರ ಮೊಬೈಲ್ ವಿಷಯವಾಗಿ ಬೇರೆದೇನು ಗೊತ್ತಿಲ್ಲ ಅವ್ರಿಗೆ. ಒಂದು ಗೌನದು, ಸಾರಿ ನಮ್ಮ ಅಕ್ಕಂದದು ಗೌನು. ಅದು ಎತ್ತಿಡಮ್ಮ ಸೈಡ್ಗೆ, ಅಕ್ಕಂಗೆ ಕೊಟ್ಟು ಕಳಿಸ್ಬೇಕು.
ಹಾಂ, ಅದು ಮರ್ಚಿಟ್ಬಿಟ್ಟು ಎತ್ತಿಡಿ. ಅದೊಂದು ಅವಳದು ಲೆಹೆಂಗಾ ಇಸ್ಕೊಂಡಿದ್ದೆ, ಆ ಲೆಹೆಂಗ ಜೊತೆಗೆ ಕೊಟ್ಟು ಕಳಿಸ್ಬಿಡ್ತೀನಿ. ಅದು ಲೆಹೆಂಗಕ್ಕೆ ಒಂದು ಚೀಲ ಬೇಕು. ಶ್ವೇತಕ್ಕಂಗೆನೆ. ನಾಳೆ ಮನೆ ಕ್ಲೀನಿಂಗ್ ಇದೆ, ನಾಳೆ ಹೋಗಿ ಅಂತ ಹೇಳಿದಾರೆ ನಮ್ಮ ಮನೆಯವರು. ಇವಾಗ ತಾನೇ ಅವ್ರು ಹೋದ್ರು, ಅವ್ರ ಫ್ರೆಂಡ್ ಏನೋ ಮನೆ ನೋಡಿಲ್ಲ ಅಂತ ಕೀ ಇಸ್ಕೊಂಡು ಹೋದ್ರು, ಕೊಡಿಲಿ ಮನೆ ತೋರಿಸ್ಕೊಂಬರ್ತೀನಿ ಅಂತ. ಸರಿ ಹೋಗಪ್ಪ ಅಂತ ಕಳಿಸ್ದೆ. ಈಗ ಇವೆಲ್ಲ ಫಿನಿಶಿಂಗ್ ಮಾಡಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬಾಯ್. ಏನೆಲ್ಲ ಹಬ್ಬ ಆಯಿತು, ಹಬ್ಬ ಹೊಸ್ತೊಡ್ಕು ಎಲ್ಲ ಮುಗೀತು. ಯಾರೆಲ್ಲ ಹಬ್ಬ ಹೊಸ್ತೊಡ್ಕು ಮಾಡಿದ್ರಿ ಚೆನ್ನಾಗಿ? ನಾವೆಲ್ಲ ಸಿಂಪಲ್. ಈಗ ತಾನೇ ಮನೆಗೆ ಬಂದಿದ್ವಿ. ಮನೆ ನಾಳೆ ಹಾಲು ಉಗ್ಸೋದಕ್ಕೆ ಶುಕ್ರವಾರ 17ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ಅಂದರೆ ನಾಳೆ 9ರಿಂದ 10 ಒಳಗಡೆ ಹಾಲನ್ನ ಉಗ್ಸ್ಬೇಕು ಡೇಟ್ ಕೊಟ್ಟಿದ್ದಾರೆ. ಮನೆಗೆ ಬಂದಿದ್ದೀನಿ. ಆ್ಯಂಡ್ ಏನೋ ಒಂದು ಐಟಮ್ ಮರ್ತುಬಿಟ್ಟಿದ್ವಿ. ಮನೆ ಒಳಗಡೆ ಹೋಗುವಾಗ ಬರ್ಲ್ನ ತೊಗೊಂಡೋದ್ರೆ, ಅಂದರೆ ಕಸ ಗುಡಿಸೋ ಬರ್ಲ್ನ ಹೊಸ್ದಾಗಿ ತೊಗೊಂಡೋದ್ರೆ ಒಳ್ಳೇದಂತೆ. ಅದಕ್ಕೆ ನನ್ನ ತಮ್ಮನ ಕೈಲಿ ತರಿಸ್ಲಿಕ್ಕೆ ಕಳಿಸಿದ್ದೀನಿ, ಬಂದ ಅನಿಸುತ್ತೆ. ಮನೆ ಒಳಗಡೆ ಬರ್ಲನ್ನ ತೊಗೊಬಂದು ಇಟ್ಬಿಟ್ಟು ಈಗ ತಾನೇ ಕ್ಲೀನಿಂಗ್ ಮಾಡೋಣ ಅಂತ ನನ್ನ ತಮ್ಮ ಮನೇನ ನೋಡ್ತಾ ಇದ್ದಾನೆ. ಅದಿನೋ ಇಷ್ಟು ಚೆನ್ನಾಗಿರೋ ಮನೆಯೇ ನಿನಗೆ ಸಿಗುತ್ತಾ ಅಂತ. ಹೌದು, ನಮಗೆ ಸಿಗುತ್ತೆ ಅಲ್ಲ, ಅವನಿಗಂತೂ ತುಂಬ ಇಷ್ಟ. ಈ ಪೋರ್ಟಿಕಾ ಬಂದು ಈ ಥರ ಇದೆ. ನನಗಂತೂ ಪೋರ್ಟಿಕಾ ತುಂಬ ಇಷ್ಟ ಆಯಿತು. ಮನೆ ಎಂಟ್ರೆನ್ಸ್ ಹಿಂಗಿದೆ. ಫುಲ್ಲು ನಮ್ಮ ಒಂದು ಬ್ಲಾಗ್ ಮಾಡಿದ್ಮೇಲೆ ನೋಡಿ ಬರಲು ಇದು ಎಲ್ಲ ತೊಗೊಬಂದಿದ್ವಿ. ಆ ಕಡೆ ಬಾಗಿಲಿಗೆ ಬೇರೆಯವ್ರ ಮನೆ ಇದೆ, ಗೊತ್ತಿಲ್ಲ ಯಾರು ಅಂತ. ಹೊಸಬ್ರಲ್ವ ನಾವೀಗ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಹೀಗಿದೆ ನಮ್ಮ ಹೊಸ ಮನೆ. ಕ್ಲೀನಿಂಗ್ ಮಾಡಬೇಕು, ಪೇಂಟ್ ಆಗಿದೆ, ಚೆನ್ನಾಗಿದೆಯಾ ನಮ್ಮ ನ್ಯೂ ಹೌಸ್. ಫಸ್ಟ್ ತೋರಿಸೋದೆ ನಾನು ನಿಮಗೆ ದೇವ್ರ ಮನೆ. ಎಲ್ಲ ಅರೇಂಜ್ ಆದಮೇಲೆ ತೋರಿಸೋಣ ಅಂತ. ಈಗ ಸ್ವಲ್ಪ ನೋಡ್ಕೊಂಬಿಡಿ, ಈ ಥರ ಇದೆ ದೇವ್ರ ಮನೆ. ಆ್ಯಂಡ್ ಇದು ಬಂದು ಸಣ್ಣ ರೂಮು, ಮಾಮೂಲಿ ದಿವಾಂಕ ಆಟಿದೆ ಎಕ್ಸ್ಟ್ರಾ, ಅದು ಇಟ್ಕೊಳ್ಳೋಕ್ಕೆ ಆಗುತ್ತೆ ಅಂತ. ಆ್ಯಂಡ್ ಮೈ ವಾರ್ಡ್ರೋಬ್, ಇದು ಡ್ರೆಸ್ಸಿಂಗ್ ಟೇಬಲ್. ಎಲ್ಲದರಲ್ಲೂ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಇದೆ, ನಡೆಯುತ್ತೆ. ಇದು ನಮ್ಮ ವಾರ್ಡ್ರೋಬ್. ಮೇಲೂ ಅಷ್ಟೇ ಸ್ಪೇಸ್ ಇದೆ. ನೆಕ್ಸ್ಟ್ ಬಂದು ನನ್ನ ಮನೆ, ಅಂದರೆ ನನಗೆ ಇಷ್ಟವಾಗಿರುವಂಥ ಕಿಚನ್, ಅಡಿಗೆ ಮನೆ. ಸುಮ್ಮನೆ ಹೇಳ್ಬಾರ್ದಂಗೆಲ್ಲ ರೆಂಟೆಲ್ಲ ಹೇಳ್ತಾರ ಮಗ. ಫೋನಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು, ರೆಂಟೆಲ್ಲ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ. ನೋಡಿ ಅವರು ಸಿಗಲ್ಲಂತೆ ಮನೆ, ಹಂಗೆ ಈ ರೀತಿ ಇದೆ. ಕೆಳಗಡೆ ಎಲ್ಲ ಈಗಲೇ ತೋರಿಸಲ್ಲ, ಏನುವೆ ಎಲ್ಲ ಸೆಟ್ ಮೇಲೆ ತೋರಿಸ್ತೀನಿ. ಜಸ್ಟ್ ಮೇಲ್ಮೇಲೆ ನೋಡ್ಕೊಂಬಿಡಿ. ಸಣ್ಣ ಒಂದು ಬ್ಲಾಗ್, ಒಂದು 8 ಮಿನಿಟ್ಸ್, 8 ನಿಮಿಷ ಇಲ್ಲ ಬೇಡ, ಹಂಗೆ ಓಪನ್ ಇರಲಿ. ಆ್ಯಂಡ್ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಮಾತ್ರ ತುಂಬ ದೊಡ್ಡದು. ಇಲ್ಲಿಂದ ಅಯ್ಯೋ ಇಲ್ಲಿಂದ ಇಲ್ಲಿವರೆಗೂ ಇದೆ ಮಾಸ್ಟರ್ ಬೆಡ್ರೂಮು. ಆ್ಯಂಡ್ ಇಲ್ಲಿ ಬಂದರೆ ಮಿರರ್. ನಾನಂತೂ ನೈಟಿ ಹಾಕೋಗ್ಬಿಟ್ಟಿದ್ದೀನಿ, ಬೇಜಾರಾಗಬೇಡಿ. ಇದು ಯಾವುದಾದ್ರೂ ಇರಲಿ, 2 ಬಾತ್ರೂಮ್ ಇರಲಿ ಅಂತ ಮಾಡಿರೋದು. 2 ಬಾತ್ರೂಮು ಒಂದೇ ಸಮ ದೊಡ್ಡದಾಗಿದೆ. ಏನಾರು ಎಮರ್ಜೆನ್ಸಿ ಅಂತ ಆಗುತ್ತೆ. ಇಲ್ಲಿ ಸೋಲಾರ್ ಬರುತ್ತೆ, ಇಲ್ಲೂ ಸೋಲಾರ್ ಬರುತ್ತೆ, ಆದರೆ ಅಲ್ಲಿ ಮಾತ್ರ ಗೀಝರ್ನ ಫಿಟ್ ಮಾಡಿದ್ದಾರೆ. ಗೀಝರ್ ವಿತ್ ಬೇಶ್ ವಾಶ್. ಇಲ್ಲಿ ಒಂದು ಮಿರರ್ ಹಾಕ್ಸ್ಕೊಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದೆ ಓನರು. ಓಕೆ, ಇಲ್ಲಿ ವಾಷಿಂಗ್ ಮಿಷಿನ್ ಫಿಟ್ಟಿಂಗ್ ಇರೋದು ಈ ಒಂದು ಜಾಗದಲ್ಲಿ ವಾಷಿಂಗ್ ಮಿಷಿನ್ ಇರೋದು. ಇದು ಬಂದು ವಾಶ್ರೂಮೇ ನೋಡಿ, ಅದು ವಾಶ್ರೂಮೇ ವೆಸ್ಟನ್ನೇ, ಸ್ವಲ್ಪ ಕ್ಲೀನಿಂಗ್ ಇದೆ. ಆ್ಯಂಡ್ ನೋಡಿ ಗೀಝರ್ ಇದೆ,
ಬೇಗ ಬೇಗ ಕೆಲಸ ಆಗ್ಬಿಡುತ್ತೆ. ಓಕೆ, ನನಗೆ ಎರಡೂ ಇಷ್ಟ ಆಯಿತು. ಈಗ ಹೇಳ್ಬೇಕಂದ್ರೆ ಆ ಬಾತ್ರೂಮ್ ದೊಡ್ಡದಿದೆ, ಈ ಬಾತ್ರೂಮೇ ಸ್ವಲ್ಪ ಚಿಕ್ಕದಿದೆ. ಓಕೆ ಫ್ರೆಂಡ್ಸ್, ಬನ್ನಿ ಕ್ವಿಕ್ಕಾಗಿ ಈಗ ನಾವು ನಮ್ಮ ಮನೆ ಕೆಲಸನ ಮುಗಿಸ್ಬಿಡೋಣ. 4 o'clockಗೆ ಅಂತ ಟೈಮ್ ತೊಗೊಂಡಿದ್ದೀವಿ. ಗೊತ್ತಿಲ್ಲ ಎಷ್ಟೊತ್ತು ಮುಗಿಸ್ತೀವಿ ಅಂತ. ಎಲ್ಲಿಂದ ಫಸ್ಟ್ ಮುಗಿಸ್ಬೇಕು ಅಂತ ಅಂದ್ಕೊಂಡ್ರೆ ವಾಶ್ರೂಮಿಂದ ಅಲ್ಲಿಗೆಲ್ಲ ಸ್ವಲ್ಪ ಆರ್ಪಿಕ್ ಎಲ್ಲನೂ ಯೂಸ್ ಮಾಡಿಬಿಟ್ಟು ಹಾಕ್ಬಿಟ್ಟು ಬಂದುಬಿಟ್ರೆ ಇಲ್ಲಿ ಕೆಲಸ ಮಾಡ್ಕೊಂಡು ಲಾಸ್ಟಲ್ಲಿ ಅಲ್ಲಿ ಹೋಗಿ ತೊಳೆದ್ಬಿಟ್ಟು ಮನೇಲಿ ಹೋಗಿ ಸ್ನಾನ ಮಾಡಿಬಿಡೋಣ. ಓಕೆ, ತಮ್ಮನಿಗೆ ಮನೆ ಮಾತ್ರ ತುಂಬ ಇಷ್ಟ ಆಗಿಬಿಟ್ಟಿದೆ. ಒಯ್ತಾನೇ ಬರ್ತಾನೆ ನೋಡ್ತಾನೆ. ಒಳ್ಳೆ ಹುಡುಗ. ನಾನು ಕ್ಲೀನ್ ಮಾಡೋಣ, ಆಮೇಲೆ ನಾನು ಸಿಗ್ತೀನಿ ನಿಮಗೆ. ಬಾಯ್ 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 ಬಾಯ್. ಹುಚ್ಚಿ ಥರ ಇದೆ. ನೀನು ಕೊಡ್ತೀಯಾ 13,000ನಾ? 13,000 ನೀನು ಕೊಡ್ತೀಯ ನನಗೆ? ಹಾಂ, ಏನು ಗೂಗಲ್ ಪೇ ಮಾತಾಡ್ತಾ ಇದ್ರೆ ಯಾಕೋ ಕೇಳಿಸ್ತಾ ಇತ್ತು ನಮ್ಮ ವಾಯ್ಸ್ ನಮಗೇನೆ. ಗೂಗಲ್ ಪೇ ಹೌದಾ? ಕಿಟಕಿ ಆಯ್ತಾ? ಇದು ಹೊಸ್ದು ಮೇಲೋದ್ರು 10 ಮೇಲೆ ಒಳಗಡೆ ಎಲ್ಲ ಒರೆಸ್ತಾ? ಎಲ್ಲ ಶಿಸ್ತಾಗಿ ಒರೆಸಿದೆ ಎತ್ಬಿಟ್ಟು? ಧೂಳಿಲ್ಲ ತಾನೆ? ಓಕೆ, ನೀಟಾಗಿ ಧೂಳು ತುಂಬಿರು, ಪಾತ್ರೆಗಳು ಹೋಗ್ತವೆ ಅದಕ್ಕೆ. ಇದು ಆಗಿರ್ಬೇಕು ಆ ರೂಮುವೆ ನೋಡಿ. ಫಸ್ಟ್ ಇವತ್ತು ನಾವು ಬಂದಮೇಲೆ, ಅಂದರೆ ನಾವು ಬಂದೊಂದು 10 ನಿಮಿಷ 5 ನಿಮಿಷಕ್ಕೆ ಸಾಯಿರಾಮ್ ಬಂದಿದ್ದಾರೆ ನಮ್ಮ ಮನೆಗೆ. ಫಸ್ಟ್ ದೇವ್ರ ಫೋಟೋಸ್ ಕ್ಯಾಲೆಂಡ್ರು ತೊಗೊಬಂದ್ರು. ನಮ್ಮ ಮನೆಯವ್ರು ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲಿ ಕ್ಯಾಲೆಂಡ್ರ್ ಕೊಟ್ರಂತೆ, ತೊಗೊಬಂದು. ನಂಗಂತೂ ತುಂಬ ಖುಷಿ ಆಯಿತು. ಮನೆಗೆ ಸಾಯಿರಾಮ್ ದೇವ್ರು ಬಂದಿದ್ದಾರೆ, ಒಳ್ಳೆಯದಾಗತ್ತೆ ಇನ್ನು ಮುಂದೆ ಅಂತ ಸೂಚನೆ ಅನ್ಕೋತೀನಿ. ಈ 25 ನಮ್ಮ ಕಷ್ಟಗಳು ನೋವು ಏನಿತ್ತು ಎಲ್ಲವನ್ನು ಹೋಗ್ಲಾಡಿಸ್ಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಚೆನ್ನಾಗಿರ್ತೀವಿ ಅನ್ನೋ ನಂಬಿಕೆ ಈಗ ಬರ್ತಾ ಇದೆ. ಐ ಹೋಪ್. ಇದು ಮಂಡ್ಯ ಶಿರಡಿ ಸಾಯಿಬಾಬಾ ಮಂದಿರದ ವಿಶೇಷ ಏನೆಂದರೆ, ಸಾಯಿಬಾಬಾ ಅವರು ತಮ್ಮ ಕೈಯಾರೆ ಹಾಕಿದ ಪುಣ್ಯಾಗ್ನಿಯೇ ದ್ವಾರಕಾಮಹಿ ಮಂದಿರದಲ್ಲಿ ಉರಿಯುತ್ತಿರುವ ಪವಿತ್ರ ಧುನಿ. ಇಲ್ಲಿ ಕುಳಿತು ಪವಿತ್ರ ಧುನಿ ಪೂಜೆ ಮಾಡಿಸುವುದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಿ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಸುಖ ಶಾಂತಿ ನೆಮ್ಮದಿ ಮತ್ತು ಆರೋಗ್ಯದಿಂದ ಬಾಳುವಿರಿ. ಸಾಯಿರಾಮ್. ಓಕೆ ಫ್ರೆಂಡ್ಸ್, ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಸಹ ಪೇಟೆಗೆ ಹೋಗಬೇಕು. ಈಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಏಕೆಂದರೆ ಪೇಟೆಗೆ ಹೋಗಬೇಕು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏಕೆ ಅಂತಂದರೆ ಮುಂದಿನ ವಿಡಿಯೋ ನನ್ನ ಮನೆಯ ಹಾಲು ಉಗ್ಸೋ ವಿಡಿಯೋ ಆಗಿರುತ್ತೆ. ಓಕೆ, ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್.